ಬಂದದೂರು ಬೆಂಗಳೂರು. ಬೆಂಗಳೂರು ನೋಡಿ, ಇಲ್ಲಿದೆ ಬೆಂಗಳೂರು, ರೆಡ್ ಕಲರ್ ಮಾರ್ಕ್ ಮಾಡಿದ್ದಾರೆ. ಬೆಂಗಳೂರು ಕಾಳಗದೋಳ್, ಬೆಂಗಳೂರು ಕಾಳಗದೋಳ್, ನಾಗತರನ ಮಗಂ ಬುಟ್ಟಣಪತಿ ಸತ್ತಂ. ಸ್ನೇಹಿತರೆ, ಬೆಂಗಳೂರಿನ ಹೆಸರಿನ ಬಗ್ಗೆ ನೂರಾರು ಕಥೆಗಳು, ನೂರಾರು ಕಲ್ಪನೆಗಳು, ಅದರಲ್ಲಿ ಕೆಲವು ಜಾನಪದ ಕಲ್ಪನೆಗಳು, ದಂತಕಥೆಗಳು, ಐತಿಹ್ಯಗಳು, ಜನಪದ ಕಥೆಗಳೆಲ್ಲ ಇದ್ದಾವೆ ಸ್ನೇಹಿತರೆ. ಅದ್ರಲ್ಲಿ ಭಾಳ ಪ್ರಸಿದ್ಧವಾದ ಕಥೆ ನಿಮಗೆ ಗೊತ್ತೇ ಇದೆ. ಹೊಯ್ಸಳರ ರಾಜ ವೀರಬಲ್ಲಾಳ ಬೆಂಗಳೂರಿಗೆ ಯಾವುದೋ ಕಾರಣಕ್ಕೆ ಬೇಟೆಗೆ ಬಂದಾಗ, ಇಲ್ಲಿ ಕಾಡಲ್ಲಿ ತಪ್ಪಿಸ್ಕೊಂಡಾಗ, ಇಲ್ಲಿ ಕುಡಿಯೋಕ್ಕೆ ನೀರು ಸಿಗಲಿಲ್ಲ, ತಿನ್ನೋಕೆ ಆಹಾರ ಸಿಗಲಿಲ್ಲ. ಆಗ ಅಲ್ಲಿ ಯಾವುದೋ ಒಂದು ಕಡೆ ಒಂದು ಅಜ್ಜಿ ಸಿಕ್ಕಿದಾಗ ಆಕೆ ತಾನು ಬೇಯಿಸಿದ್ದ ಬೆಂದ ಕಾಳನ್ನು ಕೊಟ್ಟ ಕಾರಣಕ್ಕೆ ಬೆಂದ ಕಾಳೂರು ಅಂತ ಆಗಿ ಮುಂದೆ ಅದು ಜನರ ಬಾಯಲ್ಲಿ ಬೆಂಗಳೂರು ಅಂತ ಆಯಿತು ಅಂತ ಹೇಳ್ತಾರೆ. ಆದರೆ ಅದು ಜಾನಪದ ಕಥೆ, ಅದಕ್ಕೆ ಯಾವುದೇ ದಾಖಲೆಗಳು ಅಥವಾ ಶಾಸನಗಳು, ಇತಿಹಾಸ ಇಲ್ಲ. ಅದು ಐತಿಹ್ಯ, ಅಂದರೆ ಒಂದು ದಂತಕಥೆ, ಜನಪದ ನಂಬಿಕೆ. ಆ ನಂತರ ಇನ್ನೊಂದು ಕಥೆ ಯಾವುದಿದೆ ಅಂತಂದರೆ, ಈ ಭಾಗ, ಈ ಬೆಂಗಳೂರು ಸೇರಿದಂತೆ ಈ ಕೆಲವು ಭಾಗಗಳು ಗಂಗವಾಡಿ 96,000 ಅಂದರೆ ಗಂಗರು, ತಲಕಾಡಿನ ಗಂಗರು ಅಥವಾ ಪಶ್ಚಿಮ ಗಂಗರು, ವೆಸ್ಟರ್ನ್ ಗಂಗಾಸ್ ಅಂತ ಯಾರು ಕರೀತಾರೆ, ಅವರ ಸಾಮ್ರಾಜ್ಯಕ್ಕೆ ಸೇರಿದಂಥದ್ದು ಈ ಪ್ರದೇಶ, ಬೆಂಗಳೂರಿನ ಈ ಪ್ರದೇಶ ಕೂಡ. ಹಾಗಾಗಿ ಗಂಗವಾಡಿ 96,000 ಪ್ರದೇಶ ಆಳ್ತಿದ್ದಂಥ ಕಾಲದಲ್ಲಿ ಸ್ನೇಹಿತರೆ, ಇದು ಗಂಗರ ಒಂದು ಸೇನೆಯ ನೆಲೆಯಾಗಿತ್ತು. ಹಾಗಾಗಿ ಸೇನೆಯ ನೆಲೆ ಇಲ್ಲಿ ಇದ್ದ ಕಾರಣಕ್ಕೆ ಇದು ಮುಂದೆ ಅದು ಬೆಂಗಾವಲಿನ ಊರು ಬೆಂಗಳೂರು ಆಯಿತು, ಗಂಗರ ಬೆಂಗಾವಲಿನ ಊರು ಬೆಂಗಳೂರು ಆಯಿತು ಅಂತ ಕೆಲವರು ಹೇಳ್ತಾರೆ. ಅದಕ್ಕೂ ಯಾವುದೇ ಶಾಸನ ಇಲ್ಲ. ಇನ್ನೊಂದು ಭಾಳ ಮುಖ್ಯವಾದ ಕಥೆ ಯಾವುದು ಅಂತಂದರೆ ಸ್ನೇಹಿತರೆ, ನಿಮಗೆ ಗೊತ್ತೇ ಇದೆ, ಕೊಡಿಗೆಹಳ್ಳಿ ಕಥೆ. ಅದು ಇವತ್ತಿನ ಕೊಡಿಗೆಹಳ್ಳಿ ಇದೆಯಲ್ಲ, ಬೆಂಗಳೂರು ದೇವನಹಳ್ಳಿ ಏರ್ಪೋರ್ಟ್ ರಸ್ತೆ ಕೊಡಿಗೆಹಳ್ಳಿ, ಅದು ಕೆಂಪೇಗೌಡರ ವಂಶಸ್ಥರ ಹೆಣ್ಣು ಮಗಳ ಒಂದು ಊರದು, ಅಂದರೆ ಅವ್ರ ತಾಯಿ ಅಂತ ಹೇಳ್ತಾರೆ. ಸೊ ಅಲ್ಲಿ ಕೂಡ ಬೆಂಗಳೂರು ಅಂತ ಒಂದು ಉಲ್ಲೇಖ ಇದೆ ಅಂತ ಕೂಡ ಹೇಳ್ತಾರೆ. ಆದರೆ ಇದೆಲ್ಲ ಕಥೆಗಳನ್ನು ಬದಿಗಿರಿಸಿ ನಾವು ನಿಜಕ್ಕೂ ಇತಿಹಾಸದ ಪುಟಗಳನ್ನು ತೆರೀಬೇಕು ಅಂತಂದರೆ ನೋಡಿ, ಇಲ್ಲಿ ಅದ್ಭುತವಾದ ರೋಚಕವಾದ ಇತಿಹಾಸ ಇದೆ ನನ್ನ ಹತ್ರ. ನಿಮಗೆ ನೋಡಿ, ಇಲ್ಲಿ ಪುಸ್ತಕನೇ ಇದೆ, ಯಲಹಂಕ ನಾಡಪ್ರಭುಗಳ ಶಾಸನ ಸಂಪುಟ, ಬೆಂಗಳೂರು ವಿಶ್ವವಿದ್ಯಾಲಯದವರು ಇದನ್ನು ಪಬ್ಲಿಷ್ ಮಾಡಿದ್ದಾರೆ ಸರ್ಕಾರ. ಹಾಗಾಗಿ ಅದು ಅಧಿಕೃತ ಅಂತ ನಾವು ತೊಗೊಳ್ಳೋಣ. ಇಲ್ಲಿ ನೋಡಿ ಸ್ನೇಹಿತರೆ, ನಾನು ನಿಂತಿರುವಂಥದ್ದು ಮೊಟ್ಟ ಮೊದಲು ಈ ಜಾಗ, ಈ ದೇವಸ್ಥಾನ ನೀವು ನೋಡ್ತಾ ಇದ್ದೀರಿ, ಇದು ಬೇಗೂರಿನ ನಾಗೇಶ್ವರ ಸ್ವಾಮಿ ದೇವಾಲಯ. ಇದು ಬೇಗೂರಿನ ನಾಗೇಶ್ವರ ಸ್ವಾಮಿ ದೇವಾಲಯ, ಭಾಳ ಪುರಾತನವಾದಂತಹ ಸುಮಾರು 1600 ವರ್ಷಗಳ ಹಿಂದಿನ ದೇವಾಲಯ ಇದು ಸ್ನೇಹಿತರೆ. ಈ ದೇವಾಲಯದಲ್ಲಿ ಒಂದು ಶಾಸನ ಇದೆ, ಅದ್ಭುತವಾದಂಥ ಒಂದು ಶಾಸನ ಇದೆ, ಶಿವನ ಟೆಂಪಲ್ಲು, ಅದ್ಭುತವಾದ ಶಾಸನ. ನೋಡಿ, ಆ ಶಾಸನದ ಪಾಠ ನಾನು ನಿಮ್ಗೆ ಈಗ ಓದ್ಬಿಡ್ತೀನಿ, ಎಷ್ಟು ಅದ್ಭುತವಾಗಿದೆ ಅದು ಅಂತ ಹೇಳಿ ಸ್ನೇಹಿತರೆ. ಶ್ರೀಮತ್ ನಾಗತರನ ಮನೆವಗತಿ ಪೆರ್ವಣ ಶೆಟ್ಟಿ ಬೆಂಗಳೂರು ಕಾಳಗದೋಳ್ ನಾಗತರನ ಮಗಂ ಬುಟ್ಟಣಪತಿ ಸತ್ತಂ. ಇದು ಸ್ನೇಹಿತರೆ, ಈ ಶಾಸನ ನೀವು ನೋಡ್ತಾ ಇರೋಂಥದ್ದು ಅಥವಾ ಈ ಕೇಳ್ತಾ ಇರೋ ಶಾಸನ ಸ್ನೇಹಿತರೆ 9ನೇ ಶತಮಾನದಲ್ಲಿ, ಅಂದರೆ ಕ್ರಿಸ್ತಶಕ 890ರಿಂದ 900ರ ಒಳಗಡೆ, ಅಂದರೆ ಈಗ ನಾನು ಮಾತನಾಡುತ್ತಿರುವ ಈ ಸಂದರ್ಭಕ್ಕೆ 1100 ವರ್ಷಗಳ ಹಿಂದೆ ನಡೆದಿರುವ ಒಂದು ಯುದ್ಧ. ಆ ಯುದ್ಧದಲ್ಲಿ ಸತ್ತಂತಹ ನಾಗತ್ತರ ಅಂತನ್ನುವ ಒಬ್ಬ ವೀರ ಯೋಧನ ಅಥವಾ ಒಬ್ಬ ವೀರ ಸಾಮಂತನ ದಂಡಾಧಿಕಾರಿಯ ನೆನಪಿನಲ್ಲಿ ಹಾಕಿಸಿರುವಂಥ ವೀರಗಲ್ಲು. ಆ ವೀರಗಲ್ಲು ಸ್ನೇಹಿತರೆ, ಆ ವೀರಗಲ್ಲಿನಲ್ಲೇ ಉಲ್ಲೇಖ ಆಗಿದೆ 1100 ವರ್ಷಗಳ ಹಿಂದೆಯೇ ಏನಂತ, ಬೆಂಗಳೂರು ಅಂತ ಒಂದೊಂದಿತ್ತು ಅಂತ. ಅದಕ್ಕೆ ಅಲ್ಲಿದೆ ನೋಡಿ, ಬೆಂಗಳೂರು ಕಾಳಗದೋಳ್ ನಾಗತರನ ಮಗಂ ಬುಟ್ಟಣಪತಿ ಸತ್ತಂ. ಎಷ್ಟು ಚೆನ್ನಾಗಿದೆ. ಹಾಗಾಗಿ ದಂತಕಥೆ, ಜನಪದ ಕಥೆ ನಮ್ಮ ಮನಸ್ಸಿಗೆ ಖುಷಿ ಕೊಡ್ಬೋದು, ಹಾಗಾಯಿತು ಹೀಗಾಯಿತು ಅಂತ. ಆದರೆ ನಿಜವಾದ ಶಾಸನ, ಇತಿಹಾಸಗಳು ಹೇಳೋದೇ ಬೇರೆ ಕಥೆ. ಅದನ್ನು ನಾವು ನಿಜವಾದ ಇತಿಹಾಸ ಅಂತ ನಂಬೋಣ, ಮುಂದಕ್ಕೆ ತೊಗೊಂಡು ಹೋಗೋಣ ಅಂತ ಕೇಳ್ಕೊತೀನಿ ಸ್ನೇಹಿತರೆ. ಹಾಗಾಗಿ ನಿರ್ವಿವಾದವಾಗಿ ಒಪ್ಪಬಹುದು, ಬೆಂಗಳೂರು ಅಥವಾ ಬೆಂಗಳೂರು ಅಂತ ನಾವೇನು ಇವತ್ತು ಬದುಕ್ತಾ ಇದ್ದೀವಿ, ಈ ಬೆಂಗಳೂರು ಅಂತನ್ನುವ ಉಲ್ಲೇಖ 1100 ವರ್ಷಗಳ ಹಿಂದೆಯೇ ಗಂಗರ ಸಾಮ್ರಾಜ್ಯದಲ್ಲೇ, ಗಂಗರು ಈ ನಾಡನ್ನು ಆಳ್ತಿದ್ದ ಕಾಲದಲ್ಲೇ ಈ ಬೆಂಗಳೂರು ಗಂಗವಾಡಿಗೆ ಸೇರಿದಾಗಲೇ ಅಥವಾ ಈ ಬೇಗೂರು ಗಂಗವಾಡಿ 96,000ಕ್ಕೆ ಸೇರಿದಾಗಲೇ ಈ ಬೆಂಗಳೂರು ಇತ್ತು ಅನ್ನೋದು ನಿರ್ವಿವಾದ. ಯುದ್ಧದ ಕತೆ ನಾನು ನಿಮ್ಗೆ ಸ್ವಲ್ಪ ಹೇಳ್ತೀನಿ ಸ್ನೇಹಿತರೆ. ಗಂಗವಾಡಿ 96,000ಕ್ಕೂ ಮತ್ತು ನೊಳಂಬವಾಡಿ 32,000 ಸಂಸ್ಥಾನಕ್ಕೂ ನಡೆದಂತಹ ಯುದ್ಧ. ಆ ಯುದ್ಧದಲ್ಲೇ ಈ ನಾಗತ್ತರ ಅಂತ ತೀರ್ಕೊಂಡಿರೋದು. ಏನಾಯಿತು ಅಂತ ನಿಮ್ಗೆ ಹೇಳ್ತೀನಿ ಸ್ನೇಹಿತರೆ. 9ನೇ ಶತಮಾನ ಭಾಳ ಸ್ಪಷ್ಟ. 9ನೇ ಶತಮಾನದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಯಾರು ಆಳ್ತಿದ್ರು ಅಂದರೆ ಈ ಬೆಂಗಳೂರು, ಮೈಸೂರು, ಕೋಲಾರ, ತುಮಕೂರು, ಈ ಹಳೆ ಮೈಸೂರು ಭಾಗವನ್ನು ಯಾರು ಆಳ್ತಿದ್ರು 9ನೇ ಶತಮಾನದಲ್ಲಿ? ಗಂಗರು ಆಳ್ತಿದ್ರು, ತಲಕಾಡಿನ ಗಂಗರು ಅಥವಾ ಅವರ ಮೊದಲ ರಾಜಧಾನಿ ಕೋಲಾರ. ಆನಂತರ ಅವರು ತಲಕಾಡು, ಇವತ್ತಿನ ಕಾವೇರಿ ನದಿ ಹರಿಯುವಂಥ ತಲಕಾಡಿಗೆ ತಮ್ಮ ರಾಜಧಾನಿಯನ್ನು ಬದಲಾಯಿಸಿಕೊಂಡ್ರು. ಅವ್ರನ್ನ ಪಶ್ಚಿಮದ ಗಂಗರು ಅಂತ ಕೂಡ ಕರೀತಾರೆ. ಯಾಕಂದರೆ ಪೂರ್ವ ಗಂಗರು ಅಂತ ಒಬ್ಬರಿದ್ದರು, ಒರಿಸ್ಸಾ ಭಾಗದಲ್ಲಿ ಪೂರ್ವ ಗಂಗರು ಅಂತ ಇದ್ದರು. ಹಾಗಾಗಿ ಜನರಿಗೆ ಗೊಂದಲ ಆಗಬಾರ್ದು ಅನ್ನೋ ಕಾರಣಕ್ಕೆ ಇತಿಹಾಸಕಾರರು ನಮ್ಮ ಕನ್ನಡಿಗ ಅರಸರು ಗಂಗರಿಗೆ ಕೊಟ್ಟ ಹೆಸರು ಪಶ್ಚಿಮ ಗಂಗರು ಅಂತ, ವೆಸ್ಟರ್ನ್ ಗಂಗಾಸ್ ಅಂತ ಹೇಳಿ. ಆ ಪಶ್ಚಿಮ ಗಂಗರಿಗೂ ಮತ್ತು ನೊಳಂಬವಾಡಿ 32,000 ಈ ಹೆಸರಿಟ್ಕೊಂಡು ಆಳ್ತಿದ್ದಂತಹ ನೊಳಂಬರಿಗೂ
ಶತ್ರುತ್ವ ಇತ್ತು, ನಿರಂತರ ಶತ್ರುತ್ವ ಇತ್ತು, ಪದೇ ಪದೇ ಯುದ್ಧಗಳಿದ್ವು, ಕಾಳಗಗಳಿದ್ವು, ಕದನಗಳಿದ್ವು. ಯಾರು ನೊಳಂಬರು ಸ್ನೇಹಿತರೆ, ಪಲ್ಲವರು, ಕಂಚಿಯ ಪಲ್ಲವರು ಅವರ ಒಂದು ತುಕಡಿಯದು, ಅವರ ಒಂದು ಕೊಂಡಿ ಅಥವಾ ಅವರ ಒಂದು ವಂಶಸ್ಥರ ಒಂದು ಪಡೆ ನೊಳಂಬರು ಇವತ್ತಿನ ತುಮಕೂರು ಜಿಲ್ಲೆ ಸಿರಾ ಇದೆಯಲ್ಲ, ಸಿರಾವನ್ನು ಕೇಂದ್ರವಾಗಿಸ್ಕೊಂಡು ರಾಜಧಾನಿಯಾಗಿಸ್ಕೊಂಡು ಅವ್ರು ಆಳ್ತಾಯಿದ್ರು. ಈ ಕಡೆಗೆ ಗಂಗರು ತಲಕಾಡನ್ನು ರಾಜಧಾನಿಯನ್ನಾಗಿಸ್ಕೊಂಡು ಅವ್ರು ಆಳ್ತಾಯಿದ್ರು. ಸೊ ಹೀಗೆ ಆ ಕಡೆ ತಲಕಾಡಿನಲ್ಲಿ ಗಂಗರು, ಆ ಕಡೆ ತುಮಕೂರಿನ ಸಿರಾದಲ್ಲಿ ನೊಳಂಬರು, ಇವರಿಬ್ಬರ ಮಧ್ಯೆ ಯುದ್ಧ ಇತ್ತು. ಯಾಕೆ ಗೊತ್ತಾ? ನೋಡಿ, ಗಮನಿಸಿ ನೀವು, ತುಮಕೂರು ಸಿರಾ ತುಂಬ ದೂರ ಇಲ್ಲ, ಅಥವಾ ಮೈಸೂರು ಬೆಂಗಳೂರು ಭಾಳ ದೂರ ಇಲ್ಲ. ಸೊ ಈ ಪ್ರದೇಶಗಳಿಗೋಸ್ಕರ ತುಂಬ ಯುದ್ಧಗಳಾಗ್ತಾ ಇತ್ತು ನೊಳಂಬರಿಗೂ ಮತ್ತು ತಲಕಾಡಿನ ಗಂಗರಿಗೂ. ಈ ರೀತಿಯ ಒಂದು ಯುದ್ಧದಲ್ಲಿ 9ನೇ ಶತಮಾನದಲ್ಲಿ, ಅಂದರೆ ಕ್ರಿಸ್ತಶಕ 890ರಿಂದ 900ರವರೆಗೆ 2 ಯುದ್ಧ ನಡೆಯುತ್ತೆ. 1ನೇ ಯುದ್ಧ ತುಮಕೂರಿನ ತುಂಬೆವಾಡಿ ಅನ್ನೋ ಭಾಗದಲ್ಲಿ ನಡೆಯುವಂಥ ಒಂದು ಯುದ್ಧ. ಆ ಯುದ್ಧ ಮತ್ತು ಈ ಬೆಂಗಳೂರಿನಲ್ಲಿ ನಡೆದಂಥ ಬೆಂಗಳೂರು ಕಾಳಗದ ಯುದ್ಧ. ಈ 2 ಯುದ್ಧದಲ್ಲಿ ಒಬ್ಬ ವೀರ ಭಾಗವಹಿಸಿದ್ರು. ಹೆಸರೇ ಈ ಶಾಸನದಲ್ಲಿ ನೀವು ನೋಡ್ತಾ ಇರುವಂತಹ ನಾಗತ್ತರ ಅಂತನ್ನುವಂತಹ ಒಬ್ಬ ವೀರ ಯೋಧ. ಶಾಸನಗಳ ದಾಖಲೆಗಳ ಕೆಲವು ಇತಿಹಾಸಕಾರರ ಪ್ರಕಾರ ಆ ನಾಗತ್ತರ ಒಬ್ಬ ಜೈನನಾಗಿದ್ದ, ಆದರೆ ಭಾಳ ವೀರಾವೇಶದಿಂದ ಹೋರಾಟ ಮಾಡುವಂಥವನಾಗಿದ್ದ. ಜೊತೆಗೆ ಗಂಗರ ಸಾಮಂತ ಕೂಡ ಆಗಿದ್ದ, ಈ ಭಾಗವನ್ನು ಆಳ್ತಿದ್ದ ತುಮಕೂರು ಬೆಂಗಳೂರು ಭಾಗದಲ್ಲಿ ಅಂತ ಕೂಡ ಹೇಳಲಾಗುತ್ತೆ. ಆತ 2 ಯುದ್ಧದಲ್ಲಿ ಭಾಗವಹಿಸಿ ನೊಳಂಬರ ಆನೆ ಸೈನ್ಯ, ಅಂದರೆ ಎಲಿಫೆಂಟ್ ಏನಿತ್ತು ಆ ಸೈನ್ಯ ಬಂದಾಗ ಹೆದರದೆ, ಹಿಂದೆ ಹೋಗದೆ, ಮುನ್ನುಗ್ಗಿ ಆ ಸೈನ್ಯವನ್ನು ಬಗ್ಗು ಬಡಿದ. ತುಮಕೂರು ಯುದ್ಧ ಗೆದ್ದರು. ಆದರೆ ಬೆಂಗಳೂರು ಯುದ್ಧ ನಡೆದಾಗ ಅದೇ ನಾಗತ್ತರ ಕೊಲ್ಲಲ್ಪಟ್ಟ ಯುದ್ಧದಲ್ಲಿ, ಅಥವಾ ವೀರಾವೇಶದಿಂದ ಹೋರಾಡುವಾಗ ರಣರಂಗದಲ್ಲಿ ಆತ ತೀರ್ಕೊಂಡ. ಹಾಗಾಗಿ ಆ ನಾಗತ್ತರನ ನೆನಪಿಗೋಸ್ಕರ ಗಂಗರು, ಪಶ್ಚಿಮ ಗಂಗರು ಅಥವಾ ತಲಕಾಡಿನ ಗಂಗರು ಶಾಸನ ಹಾಕಿಸಿದ್ದಾರೆ. ನಾನು ನಿಮಗೆ ಈಗಾಗಲೇ ಓದಿದ ಶಾಸನ. ಶ್ರೀಮತ್ ನಾಗತರನ ಮನೆವಗ ತೀ ಪೆರ್ವೋಣ ಶೆಟ್ಟಿ ಕಾಳಗದೋಳ್ ಬೆಂಗಳೂರು ಕಾಳಗದೋಳ್ ನಾಗತರನ ಮಗಂ ಬುಟ್ಟಣಪತಿ ಸತ್ತಂ ಅಂತ ಇದೆ. ಯಲಹಂಕ ನಾಡಪ್ರಭುಗಳ ಶಾಸನ ಸಂಪುಟ ಅನ್ನೋ ಪುಸ್ತಕದಲ್ಲಿ. ಅಷ್ಟು ಮಾತ್ರ ಅಲ್ಲ ಸ್ನೇಹಿತರೆ, ಬೆಂಗಳೂರಿನ ಕೆಂಪೇಗೌಡರು ಪುಸ್ತಕದಲ್ಲೂ, ನಾಡಪ್ರಭು ಕೆಂಪೇಗೌಡರು ಪುಸ್ತಕದಲ್ಲೂ ನಮ್ಮ ಪಾಂಡುಕುಮಾರ್ ಅವರು ಅದನ್ನು ದಾಖಲಿಸಿದ್ದಾರೆ. ಇದು ಒಟ್ಟಾರೆ ಶಾಸನ. ಅಷ್ಟು ಮಾತ್ರ ಅಲ್ಲ ಸ್ನೇಹಿತರೆ, ನಾಗತ್ತರ ವೀರಾವೇಶದಿಂದ ಹೋರಾಡಿ 2 ಯುದ್ಧಗಳನ್ನು ಗೆಲ್ಲಿಸಿಕೊಟ್ಟಿದ್ದಕ್ಕೆ ಮತ್ತು ಬೆಂಗಳೂರು ಯುದ್ಧದಲ್ಲಿ ತನ್ನ ಪ್ರಾಣವನ್ನೇ ಅರ್ಪಿಸಿದ ಕಾರಣಕ್ಕೆ ನಾಗತ್ತರನ ಮರಣ ನಂತರ ಗಂಗರು, ನಮ್ಮ ತಲಕಾಡಿನ ಗಂಗರು, ನಾಗತ್ತರನ ಕುಟುಂಬಕ್ಕೆ ಈ ಬೆಂಗಳೂರಿನ ಬೇಗೂರು ಸೇರಿದಂತೆ ಬೇಗೂರು ಸುತ್ತಮುತ್ತ ಇದ್ದಂಥ 12 ಹಳ್ಳಿಗಳನ್ನು ಉಂಬಳಿ ಕೊಡ್ತಾರೆ. ಅದರ ಹೆಸರು ಏನು ಗೊತ್ತಾ? ಬೆಂಪೂರು 12. ನೋಡಿ ಎಷ್ಟು ಚೆನ್ನಾಗಿದೆ. ಬೆಂಪೂರು 12 ಅಂತ ಹೇಳಿ 12 ಹಳ್ಳಿಗಳ ಒಂದು ಪುಟ್ಟ ಸಂಸ್ಥಾನ ಮಾಡಿ ಅವ್ರ ಕುಟುಂಬಕ್ಕೆ ವಹಿಸಲಾಗುತ್ತೆ. ಬಹುಶಃ ಇರ್ಬೋದು ಈ ಬೇಗೂರು, ಆ ಕಡೆ ಇರುವಂಥ ಒಂಗಸಂದ್ರ, ಬೊಮ್ಮನಹಳ್ಳಿ, ಈ ಸುತ್ತಮುತ್ತ ಇರುವಂಥ ಹೊಸೂರು ರಸ್ತೆ ಸುತ್ತಮುತ್ತ ಇರೋ ಒಂದು 12 ಹಳ್ಳಿಗಳನ್ನು ಕೊಟ್ಟಿದ್ರು. ಎಂಥ ರೋಚಕವಾದ ವಿವರ ನೋಡಿ. 1100 ವರ್ಷಗಳಿಂದ ಏನೆಲ್ಲ ನಡೆದೋಗಿದೆ, ಆ ಥರದಂಥ ಅದ್ಭುತವಾದ ಕಥೆ. ಬೆಂಗಳೂರು ಅಂತನ್ನುವ ಹೆಸರು ಬಂದ ಕಥೆ, ಬೆಂಗಳೂರು ಅಂತನ್ನುವ ಹೆಸರು ಇರುವ ನಿಜವಾದ ಶಾಸನ, ಇತಿಹಾಸದ ಕಥೆ. ಒಟ್ಟಾರೆ ಇದು ಸ್ನೇಹಿತರೆ ಈ ನಮ್ಮ ನಾಗೇಶ್ವರನ ದೇವಸ್ಥಾನದಲ್ಲಿ ಇದೆ, ಬೆಂಗಳೂರಿನಲ್ಲೇ ಇದೆ, ಬೇಗೂರಿನಲ್ಲಿದೆ. ಇದು ನೋಡಿ ಸ್ನೇಹಿತರೆ, ಇಲ್ಲಿ ನೀವು ಗಮನಿಸ್ಬೋದು. ಶ್ರೀಮತ್ ನಾಗತರನ ಮನೆ ವಗ ಇದೆ ನೋಡಿ, ವಗ ಇದೆ. ತಿ ಮಗ ವಗ ಇದು ವಗ, ಅದೇ ವಗ, ಮಗ ಇದು ವಗ. ಓಕೆ, ಹಳೆಗನ್ನಡ. ತಿ ಪೆರ್ವೋಣ ಶೆಟ್ಟಿ ಬೆಂಗಳೂರು ನೋಡಿ, ಇಲ್ಲಿದೆ ಬೆಂಗಳೂರು, ರೆಡ್ ಕಲರ್ ಮಾರ್ಕ್ ಮಾಡಿದ್ದಾರೆ. ಬೆಂಗಳೂರು ಕಾಳಗದೋಳ್ ನಾಗ ತರನ ಮಗಂ ಬುಟ್ಟಣ ಶೆಟ್ಟಿ ಪತಿ ಸತ್ತಂ. ಸೊ ಅದು ಶಾಸನ, ಅದು ಒಟ್ಟು ಬಂತು.